ಹಾಯ್ ಎವ್ರಿವನ್, ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೇರಣಾಸ್ ಗುಡ್ ಲೈಫ್. ಹೇಗಿದ್ದೀರಾ? ನನಗನ್ಸೋ ಮಟ್ಟಿಗೆ ಎಲ್ಲರೂ ಚೆನ್ನಾಗೇ ಇರ್ತೀರಿ ಅಂತ ಅಂದ್ಕೊಳ್ತೀನಿ. ಇವತ್ತೇನು ನಾನು ಇಡ್ಲಿ ಸಾಂಬಾರು ತೊಗೊಂಬಂದಿದ್ದೀನಿ ಅಂತ ಅಂದ್ಕೋಬೇಡಿ. ಇದು ತುಂಬ ಹಳೆ ವಿಡಿಯೋ. ನನಗೆ ಅಪ್ಲೋಡ್ ಮಾಡಲಿಕ್ಕೆ ಟೈಮೇ ಸಿಗಲಿಲ್ಲ. ದೀಪಾವಳಿ ಅಂತ ಹೇಳ್ಕೊಂಡ್ಬಿಟ್ಟು ಫುಲ್ ಬ್ಯುಸಿ ಇದ್ದೆ. ಇದು ಲಾಸ್ಟ್ ವೀಕಿದ ವಿಡಿಯೋ. ಹಾಗಂತ ಇವತ್ತು ಏನೇನು ನಾನು ಮಾಡಿದ್ದೀನಿ ಅದೆಲ್ಲ ನಿಮಗೆ ರೆಸಿಪಿನ ಪ್ರತಿಯೊಂದು ನಾನು ತೋರಿಸ್ತಾ ಇದ್ದೀನಿ. ಬೆಳಗ್ಗೆ ಎದ್ಬಿಟ್ಟು ನಾನು ಮಾಡ್ತಾ ಇರೋದು ಇಡ್ಲಿ. ಹಾಗೆ ನಮ್ಮ ಮನೆಯಲ್ಲಿ ಎಲ್ಲ ಸೌತ್ ಇಂಡಿಯನ್ನೇ ಇಡ್ಲಿ ಬ್ರೇಕ್ಫಾಸ್ಟ್ ಆಗ್ತದೆ. ಯಾಕಂತೇಳಿ ನಾನಿರೋದು ಗೋವಾದಲ್ಲಿ. ನನ್ನ ಹಸ್ಬೆಂಡ್ ಪ್ಲೇಸ್ ಬಂದುಬಿಟ್ಟು ಗೋವಾ. ಸೊ ಅವರಿಗೆ ಎಲ್ಲ ಇಡ್ಲಿ ಈ ಥರ ಎಲ್ಲ ತಿನ್ನೋಕ್ಕೆ ಇಷ್ಟ, ಬಟ್ ಮಾಡೋಕ್ಕೆ ಅಷ್ಟು ಗೊತ್ತಾಗಲ್ಲ. ಸೊ ಹಾಗಂತ ಹೇಳ್ಬಿಟ್ಟು ನಾನು ಬಂದಾಗಿಂದನೂ ಇಡ್ಲಿನೇ ಮಾಡ್ತಾ ಇರೋದು. ಯಾಕಂದ್ರೆ ನಮ್ದು ಆಲ್ಮೋಸ್ಟ್ ಮಂಗಳೂರು ಕಡೆ ಅಂತ ಹೇಳಿದರೆ ಇಡ್ಲಿ, ಸೇಮೆ ದಡ್ಡೆ, ನೀರು ದೋಸೆ, ಉದ್ದಿನ ದೋಸೆ ಅದೇ ಆಗ್ತಾ ಇರ್ತದೆ. ಸೊ ಆ ಥರನೇ ಬ್ರೇಕ್ಫಾಸ್ಟ್ ಮಾಡ್ತಾ ಇರೋದು. ನಾನು ಮಾಡುವಂಥ ಇಡ್ಲಿ ಅಂತ ಹೇಳಿದರೆ ತುಂಬಾ ಚೆನ್ನಾಗಿ ಎಲ್ಲರಿಗೂ ಇಷ್ಟ ಆಗ್ತದೆ. ನನ್ನ ಫ್ರೆಂಡ್ಸಿಂದ ಹಿಡಿದು ನಮ್ಮ ಮನೆಯವ್ರ ತನಕ ಪ್ರತಿಯೊಬ್ಬರಿಗೂ ಇಷ್ಟ ಆಗ್ತದೆ. ಇದರ ರೆಸಿಪಿ ಬೇಕಂತ ಹೇಳಿದರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಹೇಳ್ಕೊಡ್ತೀನಿ. ಹಾಗೆ ನಾನಿಲ್ಲಿ ಚಟ್ನಿ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಪೀನಟ್ಸ್ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 4ರಿಂದ 5 ಎಳೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು 1 ಕಪ್ ತೆಂಗಿನಕಾಯಿಗೆ ಇದನ್ನೆಲ್ಲ ಮಿಕ್ಸ್ ಮಾಡಿದ್ದು, ನಾವು ಏನು ಫ್ರೈ ಮಾಡಿದ್ದೀನಿ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹುಳಿ ಅಂದರೆ ನಾನು ಇಲ್ಲಿ ವಟ್ಮಾಸೋಲ್ ಅಂತ ಹೇಳ್ತಾರೆ. ಗೋವಾದಲ್ಲಿ ತುಂಬಾ ಇದು ಒಂಥರ ಹುಳಿ ಥರನೇ ಟೇಸ್ಟ್ ಕೊಡ್ತದೆ. ಅದನ್ನ ಮಾಡ್ತಾ ಇರೋದು. ಅದನ್ನ ಹಾಕಿದ್ದೀನಿ. ಸ್ವಲ್ಪ ಬ್ಲೆಂಡ್ ಮಾಡಿಬಿಟ್ಟು ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಅಂದರೆ ತಡ್ಕ ಅಂದರೆ ಒಗ್ಗರಣೆ. ಇದಕ್ಕೆ ನಾನು ಸಾಸಿವೆ, ಉದ್ದಿನಬೇಳೆ, ಬ್ಯಾಡಗಿ ಮೆಣಸಿನ್ಕಾಯಿ, ಕರಿಬೇವು, ಸ್ವಲ್ಪ ಹಿಂಗನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಚಟ್ನಿಗೆ ಸೇರ್ಕೊತಾ ಇದ್ದೀನಿ. ಈ ಚಟ್ನಿಗೆ ಈ ಒಗ್ಗರಣೆ ಹಾಕೋದ್ರಿಂದ ಚಟ್ನಿದು ಟೇಸ್ಟ್ ಆಗಿರ್ಬೋದು, ಚಟ್ನಿದು ಒಂದು ಫ್ಲೇವರ್ ಆಗಿರ್ಬೋದು, ತುಂಬಾ ಇನ್ಹ್ಯಾನ್ಸ್ ಆಗ್ತದೆ. ಈ ಥರ ಚಟ್ನಿನ ಒಂದು ಸಲ ಮಾಡಿ ನೀವು ನೋಡಿ, ತುಂಬಾ ಇಷ್ಟ ಆಗ್ತದೆ. ಸೇಮ್ ಹೋಟೆಲಲ್ಲಿ ಮಾಡ್ತಾರಲ್ಲ ಅದೇ ಥರ ನಿಮಗೆ ಆ ಥರನೇ ಟೇಸ್ಟ್ ಕೊಡ್ತದೆ. ಸೊ ತುಂಬಾ ಚೆನ್ನಾಗಿ ಬಂದಿತ್ತು. ನಮ್ಮ ಮನೆಯವರಿಗೆಲ್ಲ ಪ್ರತಿಯೊಂದು ಇಷ್ಟ ಆಗ್ತದೆ ಈ ಥರದ್ದೆಲ್ಲ. ಹಾಗೆ ನಮ್ಮ ಮಾವ ಸಂಡೇ ಅಂತ ಹೇಳಿದರೆ ಈ ಸಂಡೇ ಅಲ್ಲ, ಲಾಸ್ಟ್ ಸಂಡೇ ನಮ್ಮ ಮಾವನವರು ತಿರುಪತಿಗೆ ಹೋಗ್ತಾ ಇದ್ದಿದ್ರು. ಹಾಗಂತ ಹೇಳಿಬಿಟ್ಟು ಅವ್ರು ಹೇಳಿದರು, ಅಮ್ಮ ನಂಗೆ ಏನಾದರೂ ತಿಂಡಿ ಮಾಡಿಕೊಡು ಅಂತ. ನಾ ಕೇಳಿದೆ ಏನು ಬೇಕು ಅಂತ. ಅವರು ಹೇಳಿದರು ಚೂಡ, ಶೇವ್ ಆ ಥರ ಏನು ಬೇಡ, ನನಗೆ ಲಡ್ಡು ಉಂಡೆ ಮಾಡಿಕೊಡು ಅಂತ ಹೇಳಿದರು. ನಾನು ಹೇಳಿದೆ ಯಾವ್ದ್ರ ಉಂಡೆ ಬೇಕು, ಬೇಸನ್ ಉಂಡೆ ಬೇಕಾ, ರವೆ ಉಂಡೆ ಬೇಕಾ, ಯಾವುದು? ಅವ್ರು ಹೇಳಿದರು ನಮಗೆ ಪೀನಟ್ ಉಂಡೆ ಮಾಡಿಕೊಡು, ಅಂದರೆ ಶೇಂಗಾ ಉಂಡೆ ಮಾಡಿಕೊಡು ಅಂತ ಹೇಳಿದರು. ಸೊ ನಾನು ಅದಕ್ಕೋಸ್ಕರ ಇಲ್ಲಿ ಶೇಂಗಾನ ತೊಗೊಂಡಿದ್ದೀನಿ. ಫುಲ್ 1 kg ಶೇಂಗಾಗೆ ನಾನು ಅರ್ಧ kgನ ಬಿಳಿ ಎಳ್ಳನ್ನು ಉಪಯೋಗಿಸ್ತಾ ಇದ್ದೀನಿ. ಇದನ್ನೆಲ್ಲ ಎರಡನ್ನೂ ಚೆನ್ನಾಗಿ ಹುರಿದಿಟ್ಕೊಂಡು ಎತ್ತಿಟ್ಕೋಬೇಕಾಗತ್ತೆ. ಹೆಚ್ಚು ಬ್ರೌನ್ ಮಾಡಲಿಕ್ಕೆ ಹೋಗಬೇಡಿ. ಆಲ್ಮೋಸ್ಟ್ ಚಟಪಟ ಅನ್ನೋ ತನಕನೇ ಬ್ರೌನ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದರೆ ನಾವು ಇದಕ್ಕೆ ಶೇಂಗಾ ಉಂಡೆಗೆ ಸ್ವಲ್ಪ ನಾವು ಬೆಲ್ಲ ಯೂಸ್ ಮಾಡ್ತೀವಿ ಅಲ್ಲ, ಅದಕ್ಕೋಸ್ಕರ ಸ್ವಲ್ಪ ಅವರಿಗೂ ಒಳ್ಳೆಯದು ಹೆಲ್ತಿಗೆ ಅಂತ ಹೇಳಿಬಿಟ್ಟು ಅವರು ಶೇಂಗಾ ಉಂಡೆನ ತೊಗೊಳ್ತಾ ಇದ್ದಾರೆ. ಹಾಗೆ ನಾನಿಲ್ಲಿ 1 kgಗೆ ಶೇಂಗಾಕ್ಕೆ ಬಿಳಿ ಎಳ್ಳನ್ನು ಅರ್ಧ kg ತೊಗೊಂಡಿದ್ದೀನಿ. ಹಾಗೆ ಬೆಲ್ಲನ 750 ಗ್ರಾಮ್ಸ್ ತೊಗೊಳ್ತಾ ಇದ್ದೀನಿ. ಸೊ ಇದನ್ನು ನಾನಿಲ್ಲಿ ಸ್ಕ್ರೇಪ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ನೀವು ಏನಾದರೂ ಕಲ್ಲಿಂದ ಅದನ್ನ ಒಡ್ಕೊಂಡು ಹಾಕ್ಕೋಬೋದು. ಹಾಗೆ ಗಟ್ಟಿನ ಹಾಕ್ಕೊಂಡ್ಬಿಟ್ರೆ ಮೆಲ್ಟ್ ಆಗಲಿಕ್ಕೆ ತುಂಬ ಟೈಮ್ ತೊಗೊಳ್ತದೆ ಅಂತ ಹೇಳ್ಬಿಟ್ಟು ನಾನು ಅದನ್ನ ಚೂರಿ ಸಹಾಯದಿಂದ ನಾನು ಸ್ಕ್ರೇಪ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಒಂದು ಪ್ಲ್ಯಾನಿಗೆ ಹಾಕ್ಕೊಂಡು 1 ಕಪ್ ಅಷ್ಟು ನೀರನ್ನ ಬಳಸ್ಕೊತಾ ಇದ್ದೀನಿ. ಹೆಚ್ಚು ನೀರು ಹಾಕೋಕ್ಕೆ ಹೋಗಬೇಡಿ, ಯಾಕಂದರೆ ಪಾಕ ಬರೋಕ್ಕೆ ತುಂಬ ಕಷ್ಟ ಆಗುತ್ತೆ. ಪಾಕ ಕೂಡ ಹೆಚ್ಚು ಬೇಕಂತ ಇಲ್ಲ. ಸ್ವಲ್ಪ ಅದನ್ನ ಒಂದು ಕಡೆ ಬಿಟ್ಕೊಂಡು ನಾವು ಏನಿಂದ ಪೀನಟ್ಸ್ನ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಅದನ್ನ ಸ್ವಲ್ಪ ಮಿಕ್ಸರ್ ಗ್ರೈಂಡರ್ಗೆ ಬ್ಲೆಂಡ್ ಮಾಡಬೇಕು. ಅಂದರೆ ಜಸ್ಟ್ 2 ಸೆಕೆಂಡ್ ತನಕ 2 ಸೆಕೆಂಡು 2 ಸಲ ಬ್ಲೆಂಡ್ ಮಾಡಿಕೊಂಡ್ರೆ ಸಾಕು. ಯಾಕೆ ಪೀನಟ್ಸ್ನ ಬ್ಲೆಂಡ್ ಮಾಡ್ಕೊಳ್ಳೋದ್ರಿಂದ ಪೀನಟ್ಸೇ ನಿಮಗೆ ಫುಲ್ ಹೆವಿ ತಿನ್ನಲಿಕ್ಕೂ ಆಗಲ್ಲ. ಯಾಕಂದರೆ ಏಜ್ ಆಗಿರ್ತದೆ, ಹೆವಿ ತಿನ್ನಲಿಕ್ಕೂ ಆಗಲ್ಲ. ಹಾಗಾಗಿ ನಾನು ಸ್ವಲ್ಪ ಪೌಡ್ರ್ ಮಾಡ್ಕೊತೀನಿ. ಸ್ವಲ್ಪ ತರಿಯಾಗಿರಬೇಕು, ಹೆಚ್ಚು ಪೌಡ್ರ್ ಮಾಡ್ಕೋಬೇಡಿ. ನೋಡಿ ಈ ಥರ. ಹಾಗೆ ಸ್ವಲ್ಪ ಎಳ್ಳನ್ನು ಕೂಡ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಅದು ಕೂಡ ಜಸ್ಟ್ 2 ಸೆಕೆಂಡು ಅಷ್ಟೇ ತಿರುಗಿಸ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಏಲಕ್ಕಿ ಪುಡಿ ಬೇಕಂದರೆ ನೀವು ಹಾಕ್ಕೊಳ್ಬೋದು. ನಾನು ಬಟ್ ಹಾಕಿಲ್ಲ, ಯಾಕಂದರೆ ಶೇಂಗಾ ಉಂಡೆ ಅದ್ರ ಏಲಕ್ಕಿ ಫ್ಲೇವರ್ ಹಾಕೋದಕ್ಕಿಂತ ಅದ್ರ ಫ್ಲೇವರ್ನ ಕಮ್ಮಿ ಆಗುತ್ತೆ. ಆ ಕಾರಣಕ್ಕೋಸ್ಕರ ನಾನು ಹಾಕಿಲ್ಲ. ಹಾಗೆ ಇಲ್ಲಿ ಪಾಕ ಕೂಡ ರೆಡಿ ಆಗ್ತಾ ಇದೆ. ಹೆಚ್ಚು ಫಾಸ್ಟ್ ಇಟ್ಕೋಬೇಡಿ, ಯಾಕಂದರೆ ತುಂಬ ಅದು ಬಬಲ್ಸ್ ಬಂದುಬಿಟ್ಟು ಹೊರಗಡೆ ಎಲ್ಲ ಚೆಲ್ಲಾಡ್ಕೊಂಡು ಆಮೇಲೆ ಏನಾದರೂ ಅನಾಹುತ ಆಗೋ ಚಾನ್ಸಸ್ ಇರ್ತದೆ. ಸೊ ನಾನಿಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಪಾಕ ಮಾಡ್ಕೊತಾ ಇದ್ದೀನಿ. ಪಾಕ ಅಂದರೆ 1 ಎಳೆ ಪಾಕ ಬಂದರೆ ಸಾಕು.
ಹೆಚ್ಚು ಪಾಕ ಬೇಕಂತ ಇಲ್ಲ, ಯಾಕಂದ್ರೆ ಇಲ್ಲಿ ಗಟ್ಟಿ ಉಂಡೆ ಮಾಡ್ತಾಯಿಲ್ಲ, ಸಾಫ್ಟ್ ಉಂಡೆ ಮಾಡ್ತಾಯಿದ್ದೀನಿ. ಹಾಗೆ ನಾವು ಏನು ಮಿಕ್ಸರ್ನ ಕಲಸಿಟ್ಕೊಂಡಿದ್ದೀವಿ ಅದಕ್ಕೆ ಹಾಕ್ಕೊಂಡು 2 ಟೇಬಲ್ ಸ್ಪೂನ್ ತುಪ್ಪನ ಹಾಕ್ತಾಯಿದ್ದೀನಿ. ಯಾಕಂದರೆ ತುಪ್ಪ ಹಾಕೋದ್ರಿಂದ ಸ್ವಲ್ಪ ತುಪ್ಪದ ಫ್ಲೇವರ್ ಚೆನ್ನಾಗಿ ಬರ್ತದೆ, ಹಾಗೆ ಉಂಡೆಗಳು ಕೂಡ ಸಾಫ್ಟಾಗಿ ಶೈನಿಂಗ್ ಕಾಣ್ತದೆ ಅನ್ನೋ ಒಂದು ಕಾರಣಕ್ಕೋಸ್ಕರ. ಮಿಕ್ಸ್ ಮಾಡ್ಕೊಂಡ ತಕ್ಷಣ ಹದ ಈ ಥರ ಬಂದಿದೆ. ಇದನ್ನು ಬಿಸಿ ಬಿಸಿ ಇರುವಾಗಲೇ ಕಟ್ಕೋಬೇಕು. ಗಟ್ಟಿ ಆದಮೇಲೆ ನಿಮಗೆ ಕಟ್ಟಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಸ್ವಲ್ಪ ಕೈಗೆ ನೀರು ಅಥವಾ ಎಣ್ಣೆನೋ ಹಚ್ಕೊಂಡು ಇಲ್ಲ ತುಪ್ಪನ ಹಚ್ಕೊಂಡು ಕಟ್ಕೊಳ್ಳಿ. ನೋಡಿ ಈ ಥರ ನನ್ನ ಕೈನ ನೋಡ್ತಾ ಇರ್ಬೋದು ನೀವು ಅಲ್ಲಿ ಎಷ್ಟು ಕೆಂಪಾಗಿದೆ ಅಂತ. ತುಂಬ ಚೆನ್ನಾಗಿ ಬರ್ತದೆ. ಒಂದ್ಸಲ ಈ ಥರ ಶೇಂಗಾ ಉಂಡೆನ ಮಾಡ್ಕೊಂಡು ನೋಡಿ, ನೀವು ತುಂಬಾ ಎಂಜಾಯ್ ಮಾಡ್ತೀರಾ. ಆಲ್ಮೋಸ್ಟ್ ಒಂದು 93 ಲಡ್ಡೂಸ್ ಆಗಿತ್ತು ಇದರಲ್ಲಿ. ತುಂಬಾ ಸಾಫ್ಟಾಗಿ ಬಂದಿತ್ತು, ಹೆಚ್ಚು ಪ್ರೆಷರ್ ಹಾಕಬೇಕಂತ ಇಲ್ಲ, ನೋಡ್ಬೋದು. ಹಾಗೆ ನಾನು ಲಂಚಿಗೆ ತಯಾರಿ ಮಾಡ್ತಾಯಿದ್ದೀನಿ. ಇಲ್ಲಿ ಹೀರೆಕಾಯಿ ನಾನು ಹೀರೆಕಾಯಿದು ಪಲ್ಯ ಮಾಡ್ತಾ ಇರೋದು. ಇದು ಒಂದು ಉಪ್ಪುಕರಿ ಅಂತ ಹೇಳ್ಬೋದು ನಾವು. ಇದಕ್ಕೆ ಯಾವುದೇ ರೀತಿಯ ಈರುಳ್ಳಿ ಆಗಲಿ, ಟೊಮೆಟೊ ಆಗಲಿ ಅಥವಾ ಬೆಳ್ಳುಳ್ಳಿ ಆಗಲಿ ಯೂಸ್ ಮಾಡ್ದೇ ಒಂದು ಸಾತ್ವಿಕವಾಗಿರುವಂಥದ್ದು ಹೀರೆಕಾಯಿ ಪಲ್ಯ ಇದು. ನಮ್ಮ ಮನೆಯಲ್ಲಿ ಯಾವುದಾದ್ರೂ ಏನಾದರೂ ಫಂಕ್ಷನ್ ಇದ್ದಾಗ ಅಥವಾ ಏನಾದರೂ ವ್ರತ ಇದ್ದಾಗ ಈ ಥರದ ನಾವು ಪಲ್ಯನ ಮಾಡ್ಕೊಳ್ತಾ ಇರ್ತೀವಿ. ಹಾಗಂತ ಹೇಳಿಬಿಟ್ಟು ನನಗೆ ಈ ಥರನೇ ಪಲ್ಯ ಇಷ್ಟ ಆಗ್ತದೆ. ಆ ಬೆಳ್ಳುಳ್ಳಿ ಕಾಂದ ಅಷ್ಟು ಹಾಕ್ಕೊಂಡು ಇದು ಮಾಡಿದ್ದು ನನಗೆ ಸ್ಪೆಷಲಿ ಹೀರೆಕಾಯಿಗೆ ಅಷ್ಟು ಇಷ್ಟ ಆಗಲ್ಲ. ಅದ್ರ ಮೇಲಿರುವಂಥ ಸ್ಕಿನ್ನನ್ನು ಚೆನ್ನಾಗಿ ಸ್ಕ್ರೇಪ್ ಮಾಡಿಬಿಟ್ಟು ಚೆನ್ನಾಗಿ ತೊಳ್ಕೊಂಡು ನಿಮ್ಗೆ ಯಾವ ಥರ ಸೈಜ್ ಬೇಕೋ ಆ ಥರ ಸೈಜಲ್ಲಿ ಚಾಪ್ ಮಾಡಿ ಇಟ್ಕೊಳ್ಳಿ. ನನಗೆ ತುಂಬ ಸ್ಮಾಲ್ ಸೈಜಲ್ಲಿ ನಂಗೆ ಬೇಕಾಗುತ್ತೆ, ಅದಕ್ಕೋಸ್ಕರ ನಾನು ಸ್ಮಾಲ್ ಸೈಜಲ್ಲಿ, ನನಗಿಂತ ನನ್ನ ಹಸ್ಬೆಂಡ್ಗೆ ಸ್ಮಾಲ್ ಸೈಜಲ್ಲಿ, ಅವ್ರಿಗೆ ಹೆಚ್ಚು ದೊಡ್ಡದಾಗಿರೋದು ಇದಾಗಲ್ಲ. ಯಾಕಂದ್ರೆ ನನಗಿಲ್ಲಿ ಸ್ವಲ್ಪ ಚೂರಿ ತಾಗೋದಲ್ಲಿ ಸ್ವಲ್ಪದಲ್ಲಿ ಮಿಸ್ ಆಗಿದೆ ನನಗೆ. ಹಾಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸೈಡಲ್ಲಿ ಒಂದು ಪ್ಯಾನಿಗೆ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾ ಇರೋದು. 1 ಟೇಬಲ್ ಸ್ಪೂನ್ ನಾನು ಇಲ್ಲಿ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಸಾಸಿವೆ, ಹಿಂಗು, ಹಾಗೆ ಕರಿಪತ್ತ ಅಂದರೆ ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿನ ಸ್ಲಿಟ್ ಮಾಡಿಕೊಂಡು ಹಾಕ್ಕೊಂಡು ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಫ್ರೈ ಆದ ತಕ್ಷಣ ನಾವು ಏನು ಚಾಪ್ ಮಾಡ್ಕೊಂಡು ಇಟ್ಕೊಂಡಿರ್ತೀವೋ ಹೀರೆಕಾಯಿನ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಕಂದರೆ 1 ಪಿಂಚ್ ಹಳದಿ ಹಾಕ್ಕೊಳ್ಳಿ. ನಾನಿಲ್ಲಿ ಹಳದಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಂದರೆ ಆಪ್ಷನಲ್, ಅದು ಕೂಡ. ಸ್ವಲ್ಪ ಉಪ್ಪು ಹಾಕಿಬಿಟ್ಟು, ನೀರು ಯಾವುದೇ ಕಾರಣಕ್ಕೂ ಹಾಕ್ಕೋಬೇಡಿ, ಮುಚ್ಚಿಟ್ಬಿಟ್ಟು ಅದನ್ನ ಬೇಯಿಸ್ಕೊಳ್ಳಿ. ಯಾಕಂದರೆ ನೋಡಿ ಈ ಥರ ನೀರು ಬಿಡ್ತದೆ, ಇದು ನೀರು ಹಾಕಿದರೆ ಪಾಯಸ ಆಗಿಬಿಡ್ತದೆ. ಹಾಗಾಗಿ ಇದು ಆಗಿದೆ. ಲಾಸ್ಟ್ ಮೂಮೆಂಟಲ್ಲಿ ನಾನು ಇದಕ್ಕೆ ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ. ಇದು ನಾರ್ಮಲ್ ಒಂದು ಉಪ್ಪುಕರಿ ಅಂತೇಳಿ ಮಾಡ್ತಾರೆ. ಇದು ಮಂಗಳೂರು ಸೈಡಲ್ಲಿ ಅಥವಾ ಗೋವಾದಲ್ಲೆಲ್ಲ ಈ ಥರದ್ದೆಲ್ಲ ತುಂಬ ಜಾಸ್ತಿ. ಹಾಗೆ ನಾನಿಲ್ಲಿ ದಾಲಿಗೆ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹಸ್ಬೆಂಡು ನಾನ್ ವೆಜ್ ತಿನ್ನೋದು ಬಿಟ್ಟಿದ್ದಾರೆ. ಅವರು ಮೊದಲು ತಿಂತಾ ಇದ್ದಿದ್ರು, ಬಟ್ ಇವಾಗ ಅವರು ನಾನ್ ವೆಜ್ ತಿನ್ನೋದು ಬಿಟ್ಟು 3.5 ಇಯರ್ಸ್ ಆಗ್ತಾ ಬಂತು. ಅವರಿಗೋಸ್ಕರ ನಾನಿಲ್ಲಿ ನಾನು ನಾನ್ ವೆಜ್ ತಿಂತೀನಿ, ಬಟ್ ಅವರಿಗೋಸ್ಕರ ನಾನಿಲ್ಲಿ ದಾಲ್ನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ದಾಲಿಗೋಸ್ಕರ ನಾನಿಲ್ಲಿ ಅರ್ಧ ಈರುಳ್ಳಿನ ಹಾಕ್ತಾಯಿದ್ದೀನಿ, ಮತ್ತು 2 ದೊಡ್ಡ ಟೊಮೆಟೊ, ಮತ್ತು 3ರಿಂದ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರನ ನೀವು ಯೂಸ್ ಮಾಡ್ಕೊಳ್ಬೋದು. ನಾನು ಮಾಡ್ತಾ ಇರುವಂಥ ದಾಲ್ ಪ್ರತಿಯೊಬ್ಬರಿಗೂ ಇಷ್ಟ ಆಗ್ತದೆ. ಅರ್ಧ ಬೇಕಂದ್ರೆ ಅರ್ಧ ಈರುಳ್ಳಿ ಹಾಕ್ಕೊಳ್ಳಿ, 1 ಬೇಕಂದರೆ 1 ಫುಲ್ ಈರುಳ್ಳಿನ ಹಾಕಿದರೂ ಆಗ್ತದೆ ನಿಮಗೆ, ಹಾಗೇನು ಪ್ರಾಬ್ಲಮ್ ಇಲ್ಲ. ಹಾಗೆ ಇವನ್ನೆಲ್ಲ ಚಾಪ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಾನು ನಿಮಗೆ ಚಾಪಿಂಗ್ ಕೂಡ ತೋರಿಸ್ತಾ ಇದ್ದೀನಿ, ಯಾಕಂದರೆ ನಂದು ಎವ್ರಿ ಡೇ ಒಂದು ರುಟೀನ್ನ ನಾನು ಶೇರ್ ಮಾಡೋಣ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತಾ ಇರ್ಬೋದು. ಬೋರ್ ಅಂತ ಆಗ್ಲಿಕ್ಕೆ ಹೋಗಬೇಡಿ. ನನ್ನ ನೈಫ್ ಇದು, ನಾನು ನಿಮಗೆ ಇಮೇಜ್ ತೋರಿಸ್ತಾ ಇರೋದು ನಾನು ಯಾವ ಥರ ನೈಫ್ ಯೂಸ್ ಮಾಡ್ತಾ ಇದ್ದೀನಿ ಅಂತ. ಎಲ್ಲದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಿಮ್ಗೆ ಅಲ್ಲಿಂದ ಬೇಕಂದರೆ ಚೆಕ್ಔಟ್ ಮಾಡ್ಬೋದು. ಅದನ್ನ ಕಾಪಿ ಪೇಸ್ಟ್ ಮಾಡಿಕೊಂಡು ನೀವು ನೋಡ್ಕೋಬೋದು. ಇಲ್ಲ ಇನ್ಸ್ಟಾಗ್ರಾಮಲ್ಲಿ ನೀವು ಹಾಯ್ ಅಂತ ಹೇಳಿ ನಾನು ಇದ್ರದ್ದು DMನ ಕಳಿಸ್ತೀನಿ. ನಾನು ಇಲ್ಲಿ ಚಿಲ್ಲೀಸ್ ಕೂಡ ಸ್ಲಿಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ಲಿಟ್ ಮಾಡ್ಕೊಂಡು ಹಾಕ್ಕೊಳ್ಳಿ, ಖಾರ ಚೆನ್ನಾಗಿ ಬರ್ತದೆ. ಮತ್ತು ಇಲ್ಲಿ ನಾನು ತೊಗರೆಬೇಳೆ ಮತ್ತು ಮಸೂರು ದಾಲನ್ನು ತೊಗೊಂಡಿದ್ದೀನಿ. ಎರಡನ್ನೂ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಜಿಂಜರ್ನ ಸ್ವಲ್ಪ ಸ್ಕ್ರೇಪ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಅರ್ಧ ಟೀ ಸ್ಪೂನ್ ಹಳದಿ ಪೌಡರ್ ಮತ್ತು 1 ಟೇಬಲ್ ಸ್ಪೂನ್ ಆಯಿಲ್, ಮತ್ತು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಆಮೇಲೆ ಇಲ್ಲಿ ನಾನು ಒಂದು ಬೋಗಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ,
ಮ್ಯಾಶ್ ಮಾಡಿರುವಂಥ ಬೆಳ್ಳುಳ್ಳಿ, ಕರಿಬೇವನ್ನ ಹಾಕ್ಕೊಂಡು 2ರಿಂದ 3 ಬ್ಯಾಡಗಿ ಮೆಣಸನ್ನು ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ನಾವು ಏನನ್ನ ಬಾಯ್ಲ್ ಮಾಡಿ ಇಟ್ಕೊಂಡಿತ್ತು ದಾಲ್ನ, ಅದನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ನಾನು ಫುಲ್ಲು ದಾಲನ್ನು ಮ್ಯಾಶ್ ಮಾಡ್ಲಿಕ್ಕೆ ಹೋಗಿಲ್ಲ, ಯಾಕಂದ್ರೆ ನಮ್ಮ ಮಾವನವ್ರಿಗೆ ಇಷ್ಟ ಆಗಲ್ಲ. ಆಮೇಲೆ ಒಂದು ಕುದಿ ಬಂದಾಗ ನೀವು ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಅನ್ನ ಕೆಳಗಿಳಿಸ್ಕೊಂಬಿಡಿ. ಇದು ಇಲ್ಲಿ ಫಾಗಲ ಅಂತಾರೆ, ಮತ್ತು ನಮ್ದು ಆ ಕಡೆ ಎಲ್ಲ ಕಾಡು ಹಾಗಲಕಾಯಿ ಏನೋ ಅಂತ ಹೇಳ್ತಾರೆ, ನನಗೂ ಕರೆಕ್ಟ್ ಗೊತ್ತಿಲ್ಲ. ನಾನು ಹೆಸರು ಗೊತ್ತಿದ್ರೆ ಅದನ್ನ ನಾನು ಮೇಲೆ ಡಿಸ್ಕ್ರಿಪ್ಷನ್ ಮೇಲೆ ಹಾಕ್ತೀನಿ. ಇದನ್ನು ಚೆನ್ನಾಗಿ ಮೇಲ್ಗಡೆ ಏನು ಮುಳ್ಳು ಇರ್ತದೆ, ಹೇಗೆ ಹಾಗಲಕಾಯಿಗೆ ಇರ್ತದಲ್ಲ ಹಾಗೆ ಚಿಕ್ಕ ಚಿಕ್ಕ ಬಾರೀಕಾಗಿರ್ತದೆ. ನೀವು ಅದನ್ನ ಚೂರಿ ತೊಗೊಂಡು ಚೂರಿಯಲ್ಲಿ ಕೂಡ ನೀವು ಸ್ಕ್ರೇಪ್ ಮಾಡ್ಕೋಬೋದು, ಹಾಗೆ ಸ್ಕ್ರೇಪರ್ ತೊಗೊಂಡು ಸ್ಕ್ರೇಪರಿಂದ ಕೂಡ ನೀವು ಸ್ಕ್ರೇಪ್ ಮಾಡ್ಕೋಬೋದು. ಚೆನ್ನಾಗಿ ಅದನ್ನ ಸ್ಕ್ರೇಪ್ ಮಾಡ್ಕೊಳ್ಳಿ, ಆದರೆ ಹೆಚ್ಚಾಗಿ ಸ್ಕ್ರೇಪ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಯಾಕಂದರೆ ತುಂಬ ಸಣ್ಣದಿರ್ತದೆ ಮತ್ತು ಪೀಲ್ ಆಫ್ ಆದ ತಕ್ಷಣ ಅದು ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ನಾನು ನಿಮಗೆ ಎಲ್ಲನೂ ಸ್ಕ್ರೇಪ್ ಮಾಡಿ ತೋರಿಸ್ತಾ ಇದ್ದೀನಿ. ಮೇಲ್ಗಡೆ ಮಾತ್ರ ಮುಳ್ಳು ಅಂತ ಏನಿದೆ ಅದನ್ನಷ್ಟೇ ತಗೊಳ್ಬೇಕು. ಹಾಗೆ ತೆಗೆದಾದ್ಮೇಲೆ ಇದನ್ನ ಚೆನ್ನಾಗಿ ತೊಳೆದಿಟ್ಕೊಳ್ಳಿ. ತೊಳ್ಕೊಂಡು ಈ ಥರ ಆಗತ್ತೆ ಇಷ್ಟೇ. ಆಮೇಲೆ ಇದನ್ನು ಉದ್ದುದ್ದಾಗಿ ಕಟ್ ಮಾಡ್ಕೊಳ್ಳಿ. ಹೀಗೆ ನಾನು ಹೇಗೆ ಕಟ್ ಮಾಡ್ತಾ ಇದ್ದೀನಲ್ಲ ಆ ಥರ ಕಟ್ ಮಾಡ್ಕೊಳ್ಳಿ. ಈ ಥರ ಇಷ್ಟು ದಪ್ಪ ಇದ್ದರೆ ಸಾಕು. ಇದನ್ನಷ್ಟೂ ನಾನು ಚೆನ್ನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಕಟ್ ಮಾಡೋದ್ರಿಂದ ಸ್ವಲ್ಪ ದಪ್ಪ ಇದ್ದರೆ ಟೇಸ್ಟ್ ಚೆನ್ನಾಗಿ ಬರಲ್ಲ, ಹಾಗೆ ಅದು ತುಂಬ ತೆಳ್ಳಗಾದರೂ ಟೇಸ್ಟ್ ಚೆನ್ನಾಗಿ ಬರಲ್ಲ. ಇಲ್ಲಿ ನಾನು ಅದು ಫ್ರೈಗೆ ಮ್ಯಾರಿನೇಟಿಗೋಸ್ಕರ ನಾನಿಲ್ಲಿ 3 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. 3 ಟೀ ಸ್ಪೂನ್ ನಾಟ್ ಟೇಬಲ್ ಸ್ಪೂನ್. ಯಾಕಂತೇಳಿದರೆ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಹಳದಿ ಪೌಡರ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮತ್ತು ನಾನಿಲ್ಲಿ ಫುಲ್ ಒಂದು ದೊಡ್ಡ ನಿಂಬೆಹಣ್ಣನ್ನು ತೊಗೊಳ್ತಾ ಇದ್ದೀನಿ. ಯಾಕಂದ್ರೆ ನಮಗೆ ಹುಳಿ ಮತ್ತು ಖಾರ ಸ್ವಲ್ಪ ಜಾಸ್ತಿ ಬೇಕು, ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಆಮೇಲೆ ನಾವು ಏನು ಕಟ್ ಮಾಡಿಟ್ಟಿರ್ತೀವಿ ಅದನ್ನು ಅದರೊಳಗೆ ಹಾಕ್ಕೊಳ್ಳಿ. ಫಾಗಲ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮ್ಯಾರಿನೇಟ್ ಮಾಡಬೇಕು. ಚೆನ್ನಾಗಿ ಕಲಿಸ್ಕೊಳ್ಳಿ, ಒಂದೊಂದಕ್ಕೂ ಅದು ಮಸಾಲ ಎಲ್ಲ ಅಂಟ್ಕೊಳ್ಬೇಕು, ಆ ಥರ ಕಲಿಸ್ಕೋಬೇಕು. ಅದಿಲ್ಲ ಅಂತೇಳಿದರೆ ಒಂದಕ್ಕೆ ಮಸಾಲ ಅಂಟತ್ತೆ, ಒಂದಕ್ಕೆ ಮಸಾಲ ಅಂಟಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿ ಕೈಯಿಂದನೇ ಕಲಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಕೈಯಿಂದನೇ ಮಾಡ್ತೀವಿ ನಾವು ಮನೇಲಿ. ಒಬ್ಬೊಬ್ಬರು ವೀಡಿಯೋ ನೋಡ್ಕೊಂಡು ಹೇಳ್ಬೋದು, ಅಯ್ಯೋ ಕೈಯಿಂದ ಕಲಿಸ್ತಾರೆ, ಯಾಕಂದರೆ ಈ ಥರದ್ದೆಲ್ಲ ಸ್ಪೂನಿಂದ ಕಲಿಸೋಕ್ಕೆ ಆಗಲ್ಲ. ಸೊ ಕೈಯಿಂದನೇ ಕಲಿಸ್ಬೇಕಾಗತ್ತೆ. ಸೊ ನಾನು ಇಲ್ಲಿ ಮ್ಯಾರಿನೇಟ್ ಫುಲ್ ಕಂಪ್ಲೀಟ್ಲಿ ಮಾಡ್ಕೊಂಡು ಇದನ್ನ 20 ಮಿನಿಟ್ಸ್ ತನಕ ಇಟ್ಟಿದ್ದೆ. ಇದು ನಾನು ಹಾಕಿನ್ಸ್ ಅವ್ರದ್ದು ಅಯರ್ನ್ ಪ್ಯಾನ್, ಇದು ಐರನ್ನು. ಸೊ ಇದರಲ್ಲಿ ನಾನು ಅಸೆಂಬ್ಲಿ ಮಾಡ್ಕೊಳ್ತಾ ಇದ್ದೇನೆ 1 by 1. ನಾವು ಯಾವಾಗಲೂ ಕೊಕೊನಟ್ ಆಯಿಲೇ ಜಾಸ್ತಿ ಯೂಸ್ ಮಾಡ್ಕೊಳ್ಳೋದು. ಏನಾದರೂ ಡೀಪ್ ಫ್ರೈ ಮಾಡ್ಕೊಳ್ಳೋದು ಅಥವಾ ಏನಾದರೂ ಬೇರೆ ಥರದ್ದೇನಾದರೂ ಬಾಜಿ ಅಂದರೆ ಬೇರೆ ಥರದ್ದೇನಾದರೂ ಪಲ್ಯ ಮಾಡ್ಕೊಳ್ಳೋದು ಅಥವಾ ಬೇರೆ ಏನಾದರೂ ರೆಸಿಪಿ ಮಾಡ್ಕೊಳ್ಳೋವಾಗ ಮಾತ್ರ ನಾವು ಸೋಯಾಬೀನ್ ಇಲ್ಲಾಂದರೆ ಪೀನಟ್ಸ್ ಆಯಿಲನ್ನು ಯೂಸ್ ಮಾಡ್ಕೊಳ್ತೀವಿ. ಹಾಗಂತ ನಮ್ಮ ಮನೇಲಿ ಆಲ್ಮೋಸ್ಟ್ ನಾವು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ಕೊಳ್ಳೋದು. ಕೊಬ್ಬರಿ ಎಣ್ಣೆ ನಿಮಗೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಅದಕ್ಕೋಸ್ಕರ ನಮ್ಮ ಮನೇಲೇ ಕೊಬ್ಬರಿನ ನಮ್ಮ ಮನೇಲೆ ಆಗುತ್ತೆ. ತೆಂಗಿನಕಾಯಿ ಅದನ್ನ ಒಣಗಿಸ್ಬಿಟ್ಟು ಕೊಬ್ಬರಿ ಮಾಡಿಕೊಂಡು ಆಮೇಲೆ ಮಿಲ್ಲಿಗೆ ಹೋಗ್ಕೊಂಡು ಎಣ್ಣೆ ತಯಾರು ಮಾಡಿಕೊಂಡು ಪ್ಯೂರ್ ಕೊಕೊನಟ್ ಆಯಿಲ್ ನಮ್ಮ ಮನೇಲಿ ರೆಡಿಯಾಗಿರುತ್ತೆ. ಅದನ್ನೇ ನಾವಿಲ್ಲಿ ಯೂಸ್ ಮಾಡ್ಕೊಳ್ತಾ ಇರೋದು. ಎಲ್ಲ ಅಸೆಂಬಲಿ ಆದಮೇಲೆ ಅದ್ರ ಮೇಲ್ಗಡೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನ್ ನಾನು ಮೊದಲು ಹಾಕ್ಕೊಂಡಿದ್ದೆ, ಆಮೇಲೆ 1 ಟೇಬಲ್ ಸ್ಪೂನ್ ಅದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಫ್ರೈ ಮಾಡ್ಕೊಳ್ಳಿಕ್ಕೆ ನಾನು ಎಣ್ಣೆ ಉಪಯೋಗಿಸಲ್ಲ. ಒಬ್ಬೊಬ್ಬರು ಎಣ್ಣೆ ಉಪಯೋಗಿಸದೆ ತವೆ ಮೇಲೆ ಹಾಗೆ ಎಣ್ಣೆ ಇರ್ತದೆ ಆ ಥರ ಉಪಯೋಗಿಸ್ಕೊಳ್ತಾರೆ. ನಾವು ಅಷ್ಟೆಲ್ಲ ಉಪಯೋಗಿಸ್ಕೊಳ್ಳಲ್ಲ, ಎಣ್ಣೆ ಸ್ವಲ್ಪ ಕಮ್ಮಿನೇ. ಹಾಗಂತ ಹೇಳ್ಕೊಂಡು ನಾನು ಸ್ವಲ್ಪ ಜಾಸ್ತಿನೇ ಎಣ್ಣೆ ಉಪಯೋಗಿಸ್ಕೊಳ್ಳೋದು. ನನ್ನ ಹಸ್ಬೆಂಡಿಗೋಸ್ಕರ ಅವರು ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ತುಂಬ ಇದ್ದಾರೆ. ಅವರು ಹೆಲ್ತಿನೇ ತಿನ್ನಬೇಕು, ಹೆಚ್ಚು ಎಣ್ಣೆ ತಿನ್ನಬಾರ್ದು ಅಂತ ಹೇಳ್ಕೊಂಡು. ಹಾಗೋಸ್ಕರ ಅವರಿಗೋಸ್ಕರ ನಾನು ಆಲ್ಮೋಸ್ಟ್ ಎಣ್ಣೆ ಕಮ್ಮಿನೇ ಯೂಸ್ ಮಾಡಲಿಕ್ಕೆ ತುಂಬ ಪ್ರಿಪೇರ್ ಮಾಡ್ತೀನಿ. ಅವರಿಗೆ ಕ್ರಿಸ್ಪಿಯಾಗಿರಬೇಕು ಅಂತಾರೆ, ಚೆನ್ನಾಗಿ ಬೇಯಲೂಬೇಕು ಅಂತಾರೆ, ಎಣ್ಣೆನೂ ಕಮ್ಮಿ ಇರಬೇಕು ಅಂತಾರೆ. ಸೊ ನಾನು ಹೆಚ್ಚಾಗಿ ಅದನ್ನ ಸ್ಲೋ ಫ್ಲೇಮಲ್ಲಿ ಇಟ್ಟು ಸ್ಲಿಮ್ಮಲ್ಲೇ ಇದು ಮಾಡ್ತೀನಿ. ಚೆನ್ನಾಗಿ ಬೆಂದಿದೆ. ಹಾಗಂತ ಹೇಳ್ಬಿಟ್ಟು ನಾನು ಸಾಯಂಕಾಲ ಡಿನ್ನರಿಗೋಸ್ಕರ ನಾನು ಮಾಡ್ಕೊಳ್ತಾ ಇದ್ದೀನಿ ಚಿಕನ್. ನಂಗೆ ಚಿಕನ್ ಅಂದರೆ ತುಂಬ ಇಷ್ಟ. ಇಲ್ಲಿ ಚಿಕನ್ ಫ್ರೈಗೆ ಮ್ಯಾರಿನೇಷನ್ ಆಗ್ತಾಯಿದೆ. ಮೊಸರು, ಲಿಂಬೆಹಣ್ಣು, ಗರಂ ಮಸಾಲ, ಜೀರಿಗೆ ಪೌಡ್ರು, ಧನಿಯಾ ಪೌಡ್ರು, ಜಿಂಜರ್ ಗಾರ್ಲಿಕ್ ಪೇಸ್ಟು, ಖಾರ ಪುಡಿ ಮತ್ತು ಹಾಗೆ ತಂದೂರಿ ಮಸಾಲ ಇದ್ದಿತ್ತು ನನ್ನ ಹತ್ರ, ಅದನ್ನು ನಾನು ಯೂಸ್ ಮಾಡ್ಕೊತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವೇನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಅಲ್ಲ, ನಾರ್ಮಲ್ ಎಣ್ಣೆ ಹಾಕಿ ಇದಕ್ಕೆ ನಾವೇನು
ಚಿಕನ್ ತೊಳೆದಿಟ್ಕೊಂಡಿರ್ತೀವಿ ಅದನ್ನೆಲ್ಲ ಹಾಕ್ಕೊಳ್ಬೇಕು. ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳಿ. ಮಸಾಲ ಜಾಸ್ತಿ ಇದೆ ಅನಿಸ್ತಾ ಇದೆ, ಯಾಕಂದ್ರೆ ಮಸಾಲ ಜಾಸ್ತಿ ಇರೋದಕ್ಕೋಸ್ಕರ ತುಂಬ ಚೆನ್ನಾಗಾಗುತ್ತೆ. ಇಲ್ಲಿ ನಾನು ಕರಿಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ. ಸ್ವಲ್ಪ ನಾವು ಮಣ್ಣಿನ ಮಡಿಕೆಯಲ್ಲೇ ನಾವು ನಾನ್ ವೆಜ್ ಪ್ರಿಪೇರ್ ಮಾಡೋದು. ನಾವು ಯಾವುದೇ ಥರ ಸ್ಟೀಲನ್ನು ಉಪಯೋಗಿಸ್ಕೊಳ್ಳೋದಿಲ್ಲ. ನಮ್ಮನೆ ನಾನ್ ವೆಜ್ಗೆ ಬೇರೆ ಪಾತ್ರ ಇರ್ತದೆ, ಹಾಗೆ ವೆಜ್ಜಿಗೆ ಬೇರೆ ಪಾತ್ರ ಇರ್ತದೆ. ಸೊ ಇಲ್ಲಿ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ, ಅದಕ್ಕೆ ಒಂದು ಹಸಿಮೆಣಸಿನ್ಕಾಯಿ ಮತ್ತು 2 ಈರುಳ್ಳಿನ ತಗೊಂಡು ತಿನ್ನಾಗಿ ಸ್ಲೈಸ್ ಮಾಡಿ ಅದನ್ನು ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಹೇಳ್ತಾರೆ ಚಿಕನ್ ಹೆಚ್ಚು ತಿನ್ನಬೇಡ ಅಂತ, ಆದರೆ ನನಗೆ ತುಂಬಾ ಇಷ್ಟ. ಇದಕ್ಕೆ ನಾನು 2 ಟೊಮೆಟೊನ ಸೇರಿಸ್ಕೊಂಡಿದ್ದೀನಿ, ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟು, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆಮೇಲೆ ಇಲ್ಲಿ ನಾನು ಮಸಾಲ ರೆಡಿ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನಾನು ಗರಂ ಮಸಾಲ, ಧನಿಯಾ ಪೌಡರ್, ಖಾರ ಪುಡಿ ಮತ್ತು ಹಳದಿ ಪೌಡ್ರ್ ಹಾಕಿಬಿಟ್ಟು ಚೆನ್ನಾಗಿ ಅದನ್ನ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಈ ಥರ ಮಾಡೋದ್ರಿಂದ ನಿಮ್ಮದು ಮಸಾಲ ಬರ್ನ್ ಆಗಲ್ಲ, ಚೆನ್ನಾಗಿ ಬರುತ್ತೆ, ಸ್ವಲ್ಪ ಚೆಂದಾಗಿ ಫ್ರೈ ಆಗುತ್ತೆ. ಆ ಕಾರಣಕ್ಕೋಸ್ಕರ ಇಲ್ಲಿ ಚಿಕನ್ನಿಗೆ ಸ್ವಲ್ಪ ನಾನು ಲಿಂಬೆಹಣ್ಣು, ಸ್ವಲ್ಪ ಖಾರ ಪುಡಿ, ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿಬಿಟ್ಟು ಮ್ಯಾರಿನೇಟ್ ಮಾಡಿಟ್ಟಿದ್ದೆ, ಲಿಂಬೆಹಣ್ಣು ಹಾಕಿಬಿಟ್ಟು ಅದನ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಯಾವುದೇ ಥರದ ನೀರನ್ನು ಹಾಕಬೇಡಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನ ಚೆನ್ನಾಗಿ ಸ್ಟೀಮ್ ಮಾಡ್ಕೊಳ್ಳಿ. ಹಾಗೆ ಇದು ಆಗಿದೆಯಾ ಅಂತ ನೋಡ್ತಾ ಇದ್ದೀನಿ ನಾನು ಬಂದುಬಿಟ್ಟು. ಹಾಗೆ ನಮ್ಮ ಹಸ್ಬೆಂಡ್ ಕರಿತಾ ಇದ್ದಿದ್ರು, ಒಳಗೆ ಹೋಗೋದು ಹೊರಗೆ ಬರೋದು ಮಾಡ್ತಾ ಇದ್ದೀನಿ. ಇದು ನೋಡಿ ಇದಾಗೇ ನೀರು ಬಿಟ್ಕೊಂಡಿದೆ. ಈ ಟೈಮಲ್ಲಿ ನಾನು ಇಲ್ಲಿ ಕೊಕೊನಟ್ ಮಿಲ್ಕನ್ನ ಹಾಕ್ಕೊತಾ ಇದ್ದೀನಿ. ಫಸ್ಟು 1 ಟೇಬಲ್ ಸ್ಪೂನ್ ಕೊಕೊನಟ್ ಮಿಲ್ಕನ್ನು ನೀರಲ್ಲಿ ಹಾಕ್ಕೊಂಡು ಆಮೇಲೆ ಈ ಕೊಕೊನಟ್ ಮಿಲ್ಕನ್ನ ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ಕೊಕೊನಟ್ ಮಿಲ್ಕು ಒಡೆಯಲ್ಲ, ಅದು ಕರ್ಡಲಾಗಲ್ಲ. ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಈ ತರ ಇದು ಒಂದು ಮ್ಯಾಂಗ್ಳೂರಿಯನ್ ಡಿಶಸ್. ನಾನು ಪೌಡರ್ನ ಯೂಸ್ ಮಾಡ್ಕೊಂಡಿದ್ದೀನಿ, ಬಟ್ ಅವರು ಮಸಾಲ ತೆಗೆದು ಮಾಡ್ಕೊಳ್ತೀವಿ ನಾವು. ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಅದನ್ನ ಸ್ಟರ್ ಮಾಡ್ಕೊಂಡು ಇದಕ್ಕೆ ಮತ್ತೆ ಮುಚ್ಚಿಟ್ಕೊಂಡು 2 ನಿಮಿಷ ಬೇಯಿಸ್ಕೋಬೇಕು. ಯಾಕಂದ್ರೆ ಮಸಾಲ ಎಲ್ಲ ಚೆನ್ನಾಗಿ ಅದು ಬೈಂಡ್ ಆಗ್ಬೇಕು, ಅವಾಗ ಚೆನ್ನಾಗಾಗತ್ತೆ. ಇದು ನೋಡಿ ಫೈನಲಿ ಆಗೋಗಿದೆ, ತುಂಬಾನೇ ಚೆನ್ನಾಗಿ ಸ್ಮೆಲ್ ಬರ್ತಾ ಇತ್ತು. ಕಲರ್ ನೋಡಿ ಗಾಯ್ಸ್, ಹೇಳ್ತೀನಲ್ಲ, ಈ ತರ ಒಂದ್ಸಲ ನೀವು ಮಾಡ್ಕೊಳ್ಳಿ, ತುಂಬಾನೇ ಚೆನ್ನಾಗಿ ಬರ್ತದೆ. ಹಾಗೆ ಇದಕ್ಕೆ ಕೋರಿ ರೊಟ್ಟಿ ಅಥವಾ ಸೇಮೆದ ಇಡ್ಲಿ ಆ ಥರದೆಲ್ಲ ತುಂಬಾ ಚೆನ್ನಾಗಾಗತ್ತೆ ಇದು ಊಟ ಮಾಡ್ಲಿಕ್ಕೆ. ನಾನಿಲ್ಲಿ ಪ್ರಿಪೇರ್ ಮಾಡಿಟ್ಕೊಂಡಿದ್ದೀನಿ. ಲಾಸ್ಟಿಗೆ ನಾನಿಲ್ಲಿ ಫ್ರೈಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಮಾಡುವಾಗ ದೊಡ್ಡ ಇನ್ಸಿಡೆಂಟ್ ಆಗಿದೆ. ನಾನಿಲ್ಲಿ ಕೊಕೊನಟ್ ಆಯಿಲ್ ಯೂಸ್ ಮಾಡ್ಕೊಳ್ತಿದ್ದೀನಿ. ಅದಕ್ಕೆ ನಾವು ಏನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಚಿಕನ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮಾಡಿಟ್ಕೊಂಡು ಈ ಥರ ಮಾಡಿ ನಾನೇನು ಮಾಡಿದೆ, ನಮ್ಮ ಹಸ್ಬೆಂಡ್ ಇದಾರಲ್ಲ ಅವರು ಟಿವಿ ನೋಡ್ತಾ ಇದ್ರು. ಸೊ ನಾನು ಅಲ್ಲಿ ಹೋಗ್ಕೊಂಡು ಕೂತ್ಕೊಂಡೆ. ಆ ಟಿವಿಯಲ್ಲಿ ತುಂಬಾ ಏನೋ ಒಂದು ಇಂಟ್ರೆಸ್ಟಿಂಗ್ ಸೀನ್ ಸ್ಟಾರ್ಟ್ ಆಗಿತ್ತು, ಅದನ್ನ ನೋಡ್ಕೊಂಡು ಕೂತ್ಕೊಳ್ತಾ ಇದೆ. ನಾನು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟಿದ್ದೆ ಇದನ್ನ. ಫ್ರೈ ಮಾಡುವಾಗ ಮೀಡಿಯಂ ಫ್ಲೇಮ್ ಅಲ್ಲಿ ಇಡ್ಬೇಕು, ಸೀಸ್ ಹೋಗ್ಬಿಟ್ಟಿತ್ತು. ಈಗ ಆಗಿದೆ ನೋಡಿ, ನಾನು ತೋರ್ಸ್ಲಿಕ್ಕೆ ಹೋಗ್ಲಿ, ಯಾಕಂದ್ರೆ ನನ್ನ ತಲೆನೇ ಔಟ್ ಆಗ್ಬಿಟ್ಟಿತ್ತು ಅಲ್ಲಿ. ತುಂಬಾನೇ ಸಾಫ್ಟ್ ಆಗಿ ತುಂಬಾನೇ ಚೆನ್ನಾಗಿ ಬಂದಿತ್ತು. ಸ್ವಲ್ಪ ಸೀದೋಗಿದೆ ಅಂತ ಹೇಳಿ ಮಾತ್ರ. ನೋಡಿ ಆಲ್ಮೋಸ್ಟ್ ರೆಡಿ ಆಗಿದೆ. ನಾನು ರೈಸ್ ಒಟ್ಟಿಗೆ ನಾನು ಇದು ತಗೊಳ್ತಾ ಇದ್ದೀನಿ. ನಾನು ಇವಾಗ ನಿಮಗೋಸ್ಕರ ತಾಲಿನ ಸರ್ವ್ ಮಾಡ್ತಾ ಇದ್ದೀನಿ ಗಾಯ್ಸ್. ತುಂಬಾ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸಲ ಇದನ್ನ ಟ್ರೈ ಮಾಡ್ಕೊಳ್ಳಿ ಮನೆಯಲ್ಲಿ, ತುಂಬ ನಿಮಗೆ ಎಲ್ಲರೂ ಇಷ್ಟ ಮಾಡ್ತಾರೆ. ಇದರೊಟ್ಟಿಗೆ ಮುದ್ದೆನೂ ಯೂಸ್ ಮಾಡ್ತಾರೆ, ಆದರೆ ಮುದ್ದೆ ತಿನ್ನುವಂಥ ರೂಢಿ ನಮಗೆ ಅಭ್ಯಾಸ ಇಲ್ಲ. ಆದರೆ ನಿಮಗೆ ಬೇಕಂದರೆ ನೀವು ಮುದ್ದೆ ಜೊತೆ ಕೂಡ ಇದನ್ನು ತೊಗೋಬೋದು. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮತ್ತು ಶೇರ್ನ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.